ಬುಲ್ಲಿಶ್ ಲೆಕ್ಕದಲ್ಲಿ 4 ಅವರ್ಸ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇರೋದು. ಇಲ್ಲಿಂದ ಯಾವುದೇ ತರದ ರಿಟರ್ನ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ತರದ ನಮಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಸೊ ಬುಲ್ಲಿಶ್ ಲೆವೆಲ್ ಅಲ್ಲೇ ಇದೆ ಯಾವ್ದ್ರಲ್ಲಿ 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ. ಇವೆಲ್ಲ ಪೊಸಿಷನ್ ಟ್ರೇಡ್ ಮತ್ತೆ ಸ್ವಿಂಗ್ ಟ್ರೇಡ್ ಮಾಡುವಂತವ್ರಿಗೆ, ಹೈಯರ್ ಟೈಮ್ ಫ್ರೇಮ್ ನ ಹಿಡಿತಕ್ಕಂಥವ್ರಿಗೆ, ವೀಕ್ಲಿ ಹೋಲ್ಡ್ ಮಾಡತಕ್ಕಂಥವ್ರಿಗೆ ಒಳ್ಳೆ ಸಿನಾರಿಯೋ ಬುಲ್ಲಿಶ್ ಲೆಕ್ಕದಲ್ಲಿದೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಹಂಗೇನೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೆಂಡ್ ಕಂಪ್ಲೀಟ್ ಆಗಿದೆಯಲ್ಲ ಅಂತ ಇನ್ನೊಂದು ಟೈಮ್ ನೋಡ್ಕೊಳ್ಳೋಣ. 1 ಅವರ್ ಟೈಮ್ ಫ್ರೇಮ್ಗೆ ಹೋಗೋಣ. ಈಗ ಅಟ್ ಪ್ರೆಸೆಂಟ್ ನಮಗೆ ಅಲ್ಲಿ ಆ ರೀತಿ ತೋರಿಸ್ತು. ಸೊ ದಟ್ಸ್ ವೈ ನಾವೇನ್ ಮಾಡ್ತೀವಿ, 1 ಅವರ್ ಟೈಮ್ ಫ್ರೇಮ್ಗೆ ಮತ್ತೆ ರಿಟರ್ನ್ ಬರ್ತೀವಿ. ರಿಟರ್ನ್ ಬಂದು ಇಲ್ಲೇನಿದೆಯಲ್ಲ ಇದು ಒಂದು ರೀಸೆಂಟ್ ಸ್ವಿಂಗ್ ಅನ್ನೋ ಲೆಕ್ಕನ ನಮ್ಮ ಲೆಕ್ಕದಲ್ಲಿ ಇಲ್ಲಿ ಆಲ್ರೆಡಿ ರಿಟೆಸ್ಟ್ ಮಾಡಿದೆಯಲ್ಲ, ಇಲ್ಲಿ ಒಂದು ಸಿನಾರಿಯೋ ನಮ್ಗೆ ಸಿಗುತ್ತೆ ರಿಟೆಸ್ಟ್ ಆಗಿದೆ ಅಂತೇಳಿ. ಇದು ಆಯ್ತು ಅಥವಾ ಇಲ್ಲಿ ಆಯ್ತು, ಇಲ್ಲಿಂದ ಪೂರ್ತಿ ನಾವು ಒಂದು ರೆಕ್ಟ್ಯಾಂಗುಲರ್ ಅನ್ನ ಹಾಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದು ರೆಕ್ಟ್ಯಾಂಗುಲರ್ ಇದೆ. ಆಕ್ಚುಲಿ ಏನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲೇನು FVG ಕ್ರಿಯೇಟ್ ಆಗಿದೆ ನೋಡಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲೇನು ಕ್ರಿಯೇಟ್ ಆಗಿದೆಯಲ್ಲ, ಇದನ್ನು ನಮ್ಗೊಂದು ಲೆಕ್ಕದಲ್ಲಿ ಒಂದು ಇಂಪಾರ್ಟೆಂಟ್ ಝೋನ್ ಅಂತ ಅನ್ಸುತ್ತೆ. ಝೋನ್ ಅಂತ ವ್ಯೂನ ತಗೊಂಡಿದೀವಿ. ಸೊ ದಟ್ಸ್ ವೈ ನಾವ್ ಇಲ್ಲಿಂದ ಏನ್ ಮಾಡ್ತೀವಿ, 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಮತ್ತು ಫಿಬ್ ಅನ್ನ ಹಾಕಂತೀವಿ. ಫಿಬ್ ಹಾಕೊಂಡು ಸೀದಾ ಈ ಒಂದು ಲೆವೆಲ್ ಇಂದ ಹಿಡಿದು ಈ ಲೆವೆಲ್ಗೆ ನೋಡ್ತೀವಿ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ನಮ್ಗೆ ಇಲ್ಲಿ ನೋಡಿ 0.5 ಮತ್ತೆ 0.6 ಝೋನ್ ಏನ್ ಗೋಲ್ಡನ್ ಝೋನ್ಸ್ ಏನಿದೆಯೋ ಇಲ್ಲಿ ಕರೆಕ್ಟ್ ಆಗಿ ನಮ್ಗೆ ಆಲ್ರೆಡಿ ರಿಟೆಸ್ಟ್ ಸಿಕ್ಕಿದೆ. ಮಾರ್ಕೆಟ್ ಆಲ್ರೆಡಿ ರಿಟೆಸ್ಟಿಗೆ ಸಿಕ್ಕಿದೆ. ಅಟ್ ಪ್ರೆಸೆಂಟ್ ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ ಅನ್ನೋದಕ್ಕೆ ನಾವು ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ನ ಯೂಸ್ ಮಾಡ್ತೀವಿ. ಅಟ್ ಪ್ರೆಸೆಂಟ್ ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ಇದು ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ನಾವು ಇಲ್ಲಿ ತಗೊಳ್ತೀವಿ. ಇಲ್ಲಿಂದ ಮಾರ್ಕೆಟ್ ರಿಟೆಸ್ಟ್ ಆಗಿರುತ್ತಲ್ಲ ರೀಸೆಂಟ್ ಇಂದ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಫಸ್ಟ್ ರೀಸೆಂಟ್ ಸ್ವಿಂಗ್ ಏನಿರುತ್ತೋ ಅಲ್ಲಿವರೆಗೂ ಹಾಕೊಂಡು ಮಾರ್ಕೆಟ್ ಇಲ್ಲಿವರೆಗೂ ರಿಟೆಸ್ಟ್ ತಗೊಂಡಿದೆಯಲ್ಲ ಅಲ್ಲಿವರೆಗೂ ಹಾಕೊಳ್ತೀವಿ. ಸೊ ಇಲ್ಲಿಂದ ನಮ್ಮ ಒಂದು ವ್ಯೂ ಏನಿದೆಯಲ್ಲ ಅಟ್ ಪ್ರೆಸೆಂಟ್ ಈಗ ಮಾರ್ಕೆಟ್ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ, ನಿಮಗೆ ಇನ್ನೊಂದು ಮಾತು ಹೇಳಿದೆ ನಾನು, ನಿಮಗೆ ನೆನಪಿರ್ಬೇಕು, 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಇನ್ನಾದ್ರೂ ರಿಟೆಸ್ಟಿಗೆ ಬಂದಿಲ್ಲ ಅಂತ ಹೇಳಿದ್ದೆ ನಿಮಗೆ, ಅದು ನೆನಪಿದ್ಯಾ? ಸೊ ಅದೇ ರೀತಿನೇ ಇನ್ನ ಬುಲ್ಲಿಶ್ ಲೆಕ್ಕದಲ್ಲಿದೆ. ಸೊ ಇನ್ ಏನಂತಂದ್ರೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ರಿಟೆಸ್ಟ್ ಝೋನ್ ಅಲ್ಲಿ ಲೆಕ್ಕಾಚಾರ ಹಾಕೊಂಡಾಗ ನಮ್ಗಿನ್ನ ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿವರೆಗೂ ಹೋಗುವಂತ ಸಾಧ್ಯತೆಗಳು ಇದಾವೆ. ಅದಾಯ್ತಾ? 1.618 ಝೋನ್ ಏನಿದೆಯಲ್ಲ ಇವೆಲ್ಲ ಗೋಲ್ಡನ್ ನಂಬರ್ಸ್. ಇವು ಅಪ್ ಟು ಮಾರ್ಕೆಟ್ 4456 ಅಂದ್ರೆ $4,456 ಈ ರೇಂಜ್ಗೆ ಹೋಗ್ತಕ್ಕಂಥ ಸಿನಾರಿಯೋ ಇದೆ. ಅಟ್ ಪ್ರೆಸೆಂಟ್ 1 ಅವರ್ ಟೈಮ್ ಫ್ರೇಮ್ ಕೂಡ ಬುಲ್ಲಿಶ್ ಲೆವೆಲ್ ಅಲ್ಲಿ ಇದೆ. ಈಗೇನು 1 ಅವರ್ ಕ್ಯಾಂಡಲ್, ಈಗೇನು ಕ್ಯಾಂಡಲ್ ಫಾರ್ಮೇಶನ್ ಆಗಿದೆಯೋ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರೂ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಈ ವಿಕ್ ಏನಿದೆಯಲ್ಲ ಇದಕ್ಕಿಂತ ಕೆಳಗಡೆ ಕ್ಲೋಸ್ ಆಯ್ತು ಅಂದ್ರೆ ರೀಟೆಸ್ಟಿಗೆ ಬರ್ತಿದೆ. ಅಥವಾ ರೀಟೆಸ್ಟಿಗೆ ಬರೋದು ಯಾವ ಲೆವೆಲ್ ಅಂತಂದ್ರೆ ಈ ಲೆವೆಲ್ಗೆ ಮಾತ್ರನೇ. ಆರ್ ಇಲ್ಲಿ POC ಏನ್ ನಾವು ಐಡೆಂಟಿಫೈ ಮಾಡಿದೀವಲ್ಲ, POC ಏನ್ ಮಾರ್ಕ್ ಮಾಡ್ಕೊಂಡಿದೀವೋ ಈ ಲೆವೆಲ್ಗೆ ಅಥವಾ ಈ ಲೆವೆಲ್ಗೆ ಬಂದು ಮಾರ್ಕೆಟ್ ರಿಟೆಸ್ಟ್ ಆಗುವಂತ ಸಾಧ್ಯತೆಗಳು ಇದಾವೆ ಅಟ್ ಪ್ರೆಸೆಂಟ್ ಇಲ್ಲಿಂದ ನೋಡಿದ್ರೆ. ಸೊ ಇಲ್ಲಿಂದ ಏನಾದ್ರು ರಿಟರ್ನ್ ಆಯ್ತು ಅಂತಂದ್ರೆ ನಾವು ಮತ್ತು ಇಲ್ಲಿಂದ ಹಾಕೊಂಡು ನೋಡ್ಬೇಕಾಗತ್ತೆ. ಈಗ ಅಟ್ ಪ್ರೆಸೆಂಟ್ ನೋಡಿದ್ವಾ ಮಾರ್ಕೆಟ್ 4000 ಸಮಥಿಂಗ್ ಇಲ್ಲಿವರೆಗೂ ಮಾರ್ಕೆಟ್ ರಿಟರ್ನ್ ಆಗ್ತಕ್ಕಂಥ ಅಪ್ಪರ್ ಇದರಲ್ಲಿ ಅಂದ್ರೆ ಲಾಂಗ್ ಸೈಡ್ ಹೋಗುವಂತ ಸಿನಾರಿಯೋಸ್ ಜಾಸ್ತಿ ಇದಾವೆ. ಸೊ ವ್ಯೂನ ತಗೊಂಡ್ವಿ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಲ್ಲಿವರೆಗೂ ಅನಾಲಿಸಿಸ್ ಮಾಡಿರ್ತಕ್ಕಂಥದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕೇಳಿ, ತೊಂದರೆ ಇಲ್ಲ, ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಇನ್ನ 18 ಮಿನಿಟ್ಸ್ ಇದೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ. ನೋಡೋಣ, ಅಲ್ಲಿವರೆಗೂ ನಿಮ್ಮ ಕ್ವಶನ್ಸ್ಗೆ ಏನೇ ಕ್ವಶನ್ಸ್ ಇದ್ರು ಡೌಟ್ಸ್ ಇದ್ರು ಸಮೇತನು ಕ್ಲಿಯರ್ ಮಾಡ್ತೀನಿ, ಡೋಂಟ್ ವರಿ. ಅರ್ಥ ಆಯ್ತಾ? ಇದು 1 ಅವರ್ ಟೈಮ್ ಫ್ರೇಮು ಹಾಗೆ 4 ಅವರ್ ಟೈಮ್ ಫ್ರೇಮ್ ಅನ್ನ ನಾವು ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕು ಅನ್ನೋದು ತಮ್ಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇದೇನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಏನಿದೆಯಲ್ಲ ಅಟ್ ಪ್ರೆಸೆಂಟ್ ಇದು ಪಾಯಿಂಟ್ ಆಫ್ ಕಂಟೆಸ್ಟ್ ಏನು ಇಲ್ಲಿ ನಾವು ಐಡೆಂಟಿಫೈ ಮಾಡಿದೀವಲ್ಲ ಇದೊಂದು ಇಂಪಾರ್ಟೆಂಟ್ ಝೋನೇ ಆಗುತ್ತೆ. ಬಟ್ ನಮಗೆ ಝೋನ್ ಕನ್ಫ್ಯೂಸ್ ಆಗಬಾರ್ದು ಅಂತಂದ್ರೆ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಝೋನ್ಗಳಿಗೆಲ್ಲ ಫಸ್ಟ್ ನೇಮ್ ಅನ್ನ ನಾವು ಕೊಟ್ಕೊಂಡ್ಬಿಡ್ಬೇಕು. ಇದು ಇಂಥ ಝೋನ್ ಅಂತೇಳಿ ನಾವು ಸ್ಟಾರ್ಟಿಂಗ್ ನೇಮ್ ನ ಕೊಟ್ರೆ ನಮಗೆ ಒಂದು ಕನ್ಫರ್ಮೇಶನ್ ಜಾಸ್ತಿ ಇರುತ್ತೆ ಮತ್ತು ಅನಾಲಿಸಿಸ್ ಮಾಡ್ತಕ್ಕಂಥ ಯಾವ ನೆಸೆಸರಿಟಿನೂ ಇರೋದಿಲ್ಲ. ಅರ್ಥ ಆಯ್ತಾ? ಹಿಂಗೆ ಈ ರೀತಿ ನಾವು ತಗೊಂಡ್ಬಿಟ್ಟಂದ್ರೆ ಇದು ಇವತ್ತಿಗಂತಲ್ಲ, ನಾಳೆ ಬೆಳಗ್ಗೆ ಟ್ರೇಡ್ ತಗೊಳಕ್ ಹೋದ್ರ ಸಮೇತನು ಈಗ ಏನ್ ನಾವು ಅನಾಲಿಸಿಸ್ ಮಾಡಿರ್ತೀವೋ ಅದು ನಮ್ಮ ಚಾರ್ಟ್ ಎಲ್ಲ ಅದೇ ರೀತಿನೇ ಉಳಿಯುತ್ತೆ. ಸೊ ಇನ್ ತಗೊಂಡಿದೀವಲ್ಲ ಇದು 1 ಅವರ್ ಟೈಮ್ ಫ್ರೇಮ್ ಇಂದು 1 ಅವರ್ TF POC ಅಂತ ಏನ್ ತಗೊಂಡಿದೀವಲ್ಲ ಇದು 1 ಅವರ್ TFದು POC. ಅರ್ಥ ಆಯ್ತಾ? ಆಮೇಲೆ ಇದನ್ನೇನ್ ತಗೊಂಡ್ವಲ್ಲ ರೀಸೆಂಟ್ ಸ್ವಿಂಗ್ ಟೈಪ್ ತಗೊಂಡಿದೀವಿ. ಇದನ್ನ ರೀಸೆಂಟ್ ಸ್ವಿಂಗ್ ಹಾಗೆ ಫಿಬ್ನ ಹಾಕೊಂಡಾಗ 0.5 ಆ ಲೆಕ್ಕದಲ್ಲಿ ಇತ್ತಲ್ಲ. ಅರ್ಥ ಆಯ್ತಾ? ಸೊ ಇದನ್ನ ತಗೊಂಡ್ವಿ. ಇದು
1.618 ಟಿ ಪಿ ಝೋನ್ ಅಂತಂದೇಳಿ ನೇಮ್ ಕೊಟ್ಬಿಟ್ರೆ ಆಯ್ತು ಇದಕ್ಕೆ. 1.618 ಫಿಬ್ ಝೋನ್ ಅಂತೇಳಿ ಫಿಬ್ ಝೋನ್ ಕೊಟ್ವಾ. ಓಕೆ, ಇಲ್ಲಿಂದ ಈ ರೀತಿ ನಮಗೆ ಕನ್ಫರ್ಮೇಶನ್ ಸಿಕ್ಕಿದೆ. ವಾಲ್ಯೂಮ್ ಪ್ರೊಫೈಲ್ ಅಥವಾ ಇನ್ನೊಂದು ಯಾವ್ದು ಎಲ್ಲದರಿಂದಲೂ ಕನ್ಫರ್ಮೇಶನ್ ನಮ್ಗೆ ಸಿಕ್ಕಿದೆ. ಸೊ 1 hour ಇಂದ ನಾವೇನ್ ಮಾಡ್ತೀವಿ ಇವಾಗ 15 minutes ಹೋಗ್ತೀವಿ. ಓಕೆನಾ, 15 minutes ಅಲ್ಲಿ ನೋಡಿ, 15 minutes ಅಲ್ಲಿ ಆಲ್ರೆಡಿ ರೀಟೆಸ್ಟ್ ಆಗಿರ್ತಕ್ಕಂಥ ಸಿನಾರಿಯೋಸ್ ಕಾಣಿಸ್ತಿದೆ. ಒಂದು ಟೈಮ್ ಅದನ್ನು ಸಮೇತನು ನೋಡ್ಕೊಂಬಿಡೋಣ. ಇಲ್ಲಿಗೆ ಹಾಕೊಂತೀವಿ, ಫಿಬ್ನ ಇಲ್ಲಿಗೆ ಹಾಕೊಂಡಾಗ ಆಲ್ಮೋಸ್ಟ್ 61 ಇಲ್ಲಿ ನೋಡಿ 0.618 ಝೋನ್ಗೆ ರಿಟೆಸ್ಟ್ನ ತಗೊಂಡಿದೆ. ನಾವು ವಿಕ್ ಟು ವಿಕ್ ತಗೊಂಡ್ವಿ ಅಂತಂದ್ರೆ ಕರೆಕ್ಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಝೋನ್ ಎಲ್ಲಿದೆ ಅಂತೇಳಿ. ಸೊ ಈಗ ಆಲ್ರೆಡಿ ಆ್ಯಂಗಲ್ಫಿಂಗ್ ಬಂದಿದೆ, ಬಟ್ ಈಗ 15 minutes ಅಲ್ಲಿ ಮತ್ತು ರಿಟೆಸ್ಟ್ ಆಗ್ತಕ್ಕಂತಹ ಸಾಧ್ಯತೆಗಳು ಸಿನಾರಿಯೋಸ್ ಇದೆ. ಬಟ್ ಇದಕ್ಕೆ ಐಡೆಂಟಿಫಿಕೇಶನ್ ನಾವು ಮತ್ತೆ ವ್ಯೂನ ತಗೋಬೇಕು. ಇಲ್ಲಿಂದ 15 minutes ಅಲ್ಲಿ ಇಷ್ಟಕ್ಕಿದೆ ನೋಡಿ, ಇದೊಂದು ಇಂಪಾರ್ಟೆಂಟ್ ಝೋನ್. ಬಟ್ ರಿಟೆಸ್ಟಿಗೆ 1 hour ಟೈಮ್ ಫ್ರೇಮ್ ಅಲ್ಲಿ ರಿಟೆಸ್ಟಿಗೆ ಇಲ್ಲಿಗೆ ಬರ್ಬೇಕು ಅನ್ನೋದು POCಗೆ ಬರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಸೊ ವಿ ಹ್ಯಾವ್ ಟು ವೇಟ್. ಪ್ರೆಸೆಂಟ್ ಆಲ್ರೆಡಿ ಮಾರ್ಕೆಟ್ನ ಇದು ಮಾಡಿ ಇಲ್ಲಿಂದ ಎಂಗಲ್ಫಿಂಗ್ ಬಂದು ಈಗ ರಿಟರ್ನ್ ಬರೀ ರೆಡ್ ಕ್ಯಾಂಡಲ್ ನೋಡಿ, 15 minute ರೆಡ್ ಕ್ಯಾಂಡಲ್ ಕೂಡ ತುಂಬಾ ಸ್ಮಾಲ್ ಕ್ಯಾಂಡಲ್ ಇದೆ. ಸೊ ದಟ್ಸ್ ವೈ ಇಂಡಿಸಿಷನ್ ಕ್ಯಾಂಡಲ್ ಅಂತ ಸ್ಮಾಲ್ ಕ್ಯಾಂಡಲ್ ಬಂತು ಅಂದಾಗ ಆ ಕಡೆ ಬೈಯರ್ಸು ಬಿಡ್ತಾ ಇಲ್ಲ, ಈ ಕಡೆ ಸೆಲ್ಲರ್ಸು ಬಿಡ್ತಾ ಇಲ್ಲ ಝೋನ್ ಅನ್ನ ಕ್ರಾಸ್ ಮಾಡೋದಕ್ಕೆ ಅನ್ನೋದನ್ನ ನಾವು ಆಲ್ರೆಡಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ಅರ್ಥ ಆಯ್ತಾ? ಇಲ್ಲಿಗ ಆಲ್ರೆಡಿ ಬಟ್ ಒಂದ್ ಸಿನಾರಿಯೋ ಏನಂತಂದ್ರೆ ಆಲ್ರೆಡಿ 15 minutes ರೀಸೆಂಟ್ ಸ್ವಿಂಗ್ ಇಂದ ನಾವು ತಗೊಂಡಾಗ ಆಲ್ಮೋಸ್ಟ್ ಆಗಿ ಆಲ್ರೆಡಿ ರೀಟೆಸ್ಟ್ ಕಂಪ್ಲೀಟ್ ಆಗಿದೆ ಅನ್ನೋದು ಇಲ್ಲಿ ಆಲ್ರೆಡಿ ಚಾರ್ಟ್ 15 minutes ಚಾರ್ಟ್ಸ್ ತೋರಿಸ್ತಿದೆ. ಬಟ್ ಮಾರ್ಕೆಟ್ ಯಾವಾಗ್ಲಿನ ಬುಲ್ಲಿಶ್ ಲೆಕ್ಕದಲ್ಲೇ ಇದೆ. ಮಾರ್ಕೆಟ್ ಎಲ್ಲಿವರೆಗೂ ಅಂತ ಹೇಳಿದ್ದೆ 4456 ಅಂದ್ರೆ 4456 ಟ್ರೆಂಡು ಬುಲ್ಲಿಶ್ ಅಲ್ಲೇ ಇರುತ್ತೆ. ಬಟ್ 1 hour ಟೈಮ್ ಫ್ರೇಮ್ ಅಲ್ಲಿ ಏನಾದ್ರೂ ರೀಟೆಸ್ಟಿಗೆ ಬರ್ತಾ ಇದ್ದಾಗ ಮಾರ್ಕೆಟ್ ಇಲ್ಲಿಂದ ಮತ್ತೆ ಕೆಳಗಡೆ ಬಂದು ಈ ಲೆವೆಲ್ ವರ್ಗುನು ಇವೇನ್ 2 ಲೆವೆಲ್ ಏನಿದೆಯಲ್ಲ ಈ ಲೆವೆಲ್ ವರ್ಗುನು 1 hour ಟೈಮ್ ಫ್ರೇಮ್ ಅಲ್ಲಿ ರೀಟೆಸ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಕಂಡ್ವಿ. ಅದರಲ್ಲಿ ರೀಟೆಸ್ಟಿಗೆ ಬಂದ್ರೆ ಸೊ ನಮಗೆ ಇಲ್ಲಿ ಎಂಗಲ್ಫಿಂಗ್ ಕ್ಯಾಂಡಲ್ ಬಂದಿರೋದ್ರಿಂದ ನಮಗೆ ಇಲ್ಲಿಂದ ಮೇಲ್ಗಡೆಗೋ ಅಥವಾ ಕೆಳಗಡೆಗೋ ಲಾಂಗ್ ಸೈಡೋ ಅಥವಾ ಸೆಲ್ ಸೈಡೋ ಇನ್ನ ಬೇರಿಸೋ ಇದನ್ನ ಇನ್ನ ನೋಡ್ಬೇಕಾಗತ್ತೆ ಬುಲ್ಲಿಶ್ ಆರ್ ಬೇರಿಶ್ ಲೆಕ್ಕದಲ್ಲಿ. ಅರ್ಥ ಆಯ್ತಾ? ಹಾಗೇನೆ ವಿ ವ್ಯಾಪ್ನ 15 minutes ಅಲ್ಲಿ ನೋಡಿದ್ರಾಗುತ್ತೆ. 15 minutes ವಿ ವ್ಯಾಪ್ ಅಲ್ಲಿ ಮಾರ್ಕೆಟ್ ಅಪ್ ಸೈಡ್ ಎಲ್ಲ ಇದೆ ನೋಡಿ, ಟೋಟಲಿ ಅಪ್ ಸೈಡ್ ಅಲ್ಲೇ ಇದೆ. ಸೊ ಕನ್ಫರ್ಮೇಶನ್ಗೆ ನಾವು ವೇಟ್ ಮಾಡಲೇಬೇಕು. ಓಕೆನಾ, ಇಲ್ಲಿಂದ ಏನಾಗುತ್ತೋ ಅನ್ನೋದಕ್ಕೆ ನಮ್ಗೆ ಏನಾದ್ರೂ ಕೆಳಗಡೆಗೆ ಈ ಗ್ರೀನ್ ಕ್ಯಾಂಡಲ್ ಮೇಲೆ ಏನಾದ್ರೂ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ನಮ್ಗೆ ನೆಕ್ಸ್ಟ್ ಟ್ರೇಡ್ ಸಿಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಪ್ರಕಾಶ್ ಬ್ರೋ ಹಾಯ್. ಶರಣು ಆಡೂರು ಬ್ರೋ ಹಾಯ್ ಬ್ರೋ ಹಾಯ್. ಓಕೆನಾ, 15 minutes ಅಲ್ಲಿ ಈ ರೀತಿ ಇದೆ. ಬಟ್ RSI ರಿಟರ್ನ್ ತೋರಿಸ್ತಾ ಇದೆ. RSI ಲೆವೆಲ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಮಾರ್ಕೆಟ್ ಪೂರ್ತಿ ಹಿಂಟ್ ಓವರ್ ಬಾಟ್ ಇಂದ ಕೆಳಗಡೆ ಬರ್ತಿದೆ. ಆಲ್ಮೋಸ್ಟ್ ಮಾರ್ಕೆಟ್ 50 ರೇಂಜ್ಗಾದ್ರೂ ಬಂದು ಹೋಗ್ಬೇಕು. ಬಟ್ ಇಲ್ಲಿ ನಮಗೆ ಸಣ್ಣ ಕ್ಯಾಂಡಲ್ ಬಂದಿರೋದ್ರಿಂದ ಮಾರ್ಕೆಟ್ ಇನ್ ಡಿಸಿಷನ್. ನೆಕ್ಸ್ಟ್ ಕ್ಯಾಂಡಲ್ 15 minutes ಕ್ಯಾಂಡಲ್ ಏನಾದ್ರು ಈ ರೀಸೆಂಟ್ ಇನ್ನು ಇದೆಯಲ್ಲ ಕ್ಯಾಂಡಲ್ ಏನಿದೆಯಲ್ಲ ಗ್ರೀನ್ ಕ್ಯಾಂಡಲ್ ಅಥವಾ ರೆಡ್ ಕ್ಯಾಂಡಲ್ ಇದ್ರ ಮೇಲೆ ಏನಾದ್ರು ಕ್ಲೋಸ್ ಆಯ್ತು ಅಂದ್ರೆ ನಮ್ಮ ಒಂದು ವ್ಯೂ ಏನಿರುತ್ತೆ ಅಪ್ ಸೈಡ್ ವ್ಯೂ ಇರುತ್ತೆ. ನೋಡಿ ಈ ಕ್ಯಾಂಡಲ್ ಮೇಲೆನೆ ಕ್ಲೋಸ್ ಆಗು, ಈ ಲೆವೆಲ್ ಮೇಲೆ ಕ್ಲೋಸ್ ಆಯ್ತು ಅಂದ್ರೆ ನಮಗೆ ಅಪ್ ಸೈಡ್ ಮ್ಯಾಟರ್. ಬಟ್ ಇಲ್ಲಿ ಆಲ್ರೆಡಿ ರಿಟೆಸ್ಟ್ ಮಾಡಿದೆ, ಮಾರ್ಕೆಟ್ ರಿಟೆಸ್ಟ್ ಮಾಡಿದೆ. ಸ್ಮಾಲ್ ಕ್ಯಾಂಡಲ್ ಕನ್ಫರ್ಮೇಶನ್ಗೆ ಸ್ಮಾಲ್ ಕ್ಯಾಂಡಲ್ ಇದೆ. ಸೊ ಇದು POC 1 hour ಟೈಮ್ ಫ್ರೇಮ್ POC ಅಂತ ಬರ್ದಿದ್ವಾ, ಎಲ್ಲಿ ಬರ್ದಿದ್ವಾ ಅದನ್ನ, ಇಲ್ಲಿದೆ. ಸೊ ಏನು ಹತ್ರಕ್ಕೆ ತಂದ್ಕೊಂತೀವಿ. ಓಕೆನಾ, ಹಾಗೇನೆ EMA ನೋಡಿ, EMA ಮೇಲೇನೆ ಇದೆ. EMA ಅಟ್ ಪ್ರೆಸೆಂಟ್ ಏನಾಗಿ ವರ್ಕ್ ಆಗ್ತಿದೆ ಹೇಳಿ, ಸಪೋರ್ಟ್ ಆಗಿ ವರ್ಕ್ ಆಗ್ತಿದೆ ನೋಡಿ. EMA ಸಪೋರ್ಟ್ ಆಗಿ ವರ್ಕ್ ಆಗ್ತಿದೆ.
EMI ಸಪೋರ್ಟ್ ಆಲ್ರೆಡಿ ತಗೊಂಡಿದೆ. ಸೊ ಆಲ್ರೆಡಿ ಕನ್ಫರ್ಮೇಷನ್ ಇದೆ, ಬುಲ್ಲಿಶ್ ಸೈಡ್ ಇದಾಗ್ಲಿಕ್ಕೆ ಕನ್ಫರ್ಮೇಷನ್ ಇದೆ. ಬಟ್ ವಿ ಹ್ಯಾವ್ ಟು ವೇಟ್. ಆಮೇಲೆ ಸೆಷನ್ಸ್ಗಳನ್ನು ಹಾಕೊಂಡು ಸೆಷನ್ಸ್ ಯಾವ್ಯಾವ ರೀತಿ ಹೇಳುತ್ತೆ ಅಂತ ಅದನ್ನೊಂದು ಟೈಮ್ ಕನ್ಫರ್ಮೇಷನ್ ತೊಗೊಂಡ್ಬಿಡೋಣ, ಬ್ಲೈಂಡ್ ಆಗಿ ತಗೊಳ್ಳೋದು ಬೇಡ. ಹಾಗೆ ಬೊಲಿಂಜರ್ ಬ್ಯಾಂಡ್ ಏನು ಹೇಳ್ತಿದೆ? ಓಕೆ, ಬೊಲಿಂಜರ್ ಬ್ಯಾಂಡಿಗೆ ಮಿಡಲ್ ಬೊಲಿಂಜರ್ ಬ್ಯಾಂಡ್ ಅನ್ನ ಸಪೋರ್ಟ್ ಆಗಿ ತಗೊಂಡಿದೆ ಇಲ್ಲಿಂದ ನೋಡಿ. 1 ಟೈಮ್ 2 ಟೈಮ್ ಸಪೋರ್ಟ್ 3 ಟೈಮ್ ಇದೆ ಆಲ್ರೆಡಿ. ಸೊ ಮಿಡಲ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೊಳ್ತಿದೆ. ಬೊಲಿಂಜರ್ ಬ್ಯಾಂಡ್ ಸಮೇತನು ಅಪ್ಪರ್ ಸೈಡ್ ವ್ಯೂ ನ ತೋರಿಸ್ತಾ ಇದೆ ಅಟ್ ಪ್ರೆಸೆಂಟ್. ಬಟ್ RSI ಡೌನ್ ಸೈಡ್ ಅಲ್ಲಿ ಇದೆ. ಕನ್ಫರ್ಮೇಷನ್ ಅದನ್ನು ನೋಡೋಣ. ಅರ್ಥ ಆಯ್ತಾ? ಇದು ಆಲ್ರೆಡಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಅರ್ಥ ಆಯ್ತು. ಆಲ್ರೆಡಿ ಇಲ್ಲಿಗೆ ಆಲ್ರೆಡಿ ರೀಟೆಸ್ಟ್ ಆಗಿದೆ ಅಂತೇಳಿ. ಇದೇನಿತ್ತು ಅದು ರೀಟೆಸ್ಟ್ ಆಗಿದೆ ಈ ಪ್ಲೇಸ್ಗೆ. ಸೊ ಇಲ್ಲಿಂದ ಏನು ಮಾಡ್ತೀವಿ, ಮತ್ತೆ 15 ಮಿನಿಟ್ಸ್ ಇಂದ 5 ಮಿನಿಟ್ಸ್ಗೆ ಮತ್ತೆ ನಾವು ಶಿಫ್ಟ್ ಆಗ್ತೀವಿ. ಅಟ್ ಪ್ರೆಸೆಂಟ್ ನೋಡಿ ಏನು ಮ್ಯಾಟ್ರ್ ಇನ್ನೊಂದೇನಂತಂದ್ರೆ, ಈ ಗ್ರೀನ್ ಕ್ಯಾಂಡಲ್ ಏನಾದರೂ ಈ ಗ್ರೀನ್ ಕ್ಯಾಂಡಲ್ಗಿಂತ ಈ ಗ್ರೀನ್ ಕ್ಯಾಂಡಲ್ ಏನಿದೆಯಲ್ಲ ಈ ಲೆವೆಲ್, ಇದಕ್ಕಿಂತ ಮೇಲೆ ಏನಾದ್ರೂ ರೆಡ್ ಕ್ಯಾಂಡಲ್ ಬಂತು ಅಂದಾಗ ಮಾತ್ರ ನಾವು ಸೆಲ್ ಸೈಡ್ ನೋಡ್ಬೇಕಾಗತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಇದು ವ್ಯಾಲ್ಯೂಮ್ ಪ್ರೊಫೈಲ್ ಇಲ್ಲಿ ನೋಡಿ, ವ್ಯಾಲ್ಯೂಮ್ ಟಿಕ್ ಏನಿದೆಯಲ್ಲ ಈ ಟಿಕ್ಗಿಂತ ಮೇಲೆ ಏನಾದರೂ ರೆಡ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಬೇರಿಶ್ ಲೆಕ್ಕ ಅಂತ ಅರ್ಥ. ಸೊ ವಾಲ್ಯೂಮ್ ಟಿಕ್ಸ್ ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತಂದೇಳಿ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ರೀಸೆಂಟ್ ಆಗಿ ಒಂದು ಬಿಗ್ ಕ್ಯಾಂಡಲ್ ಬಂತು ಅಂದ್ರೆ ಬಯರ್ಸ್ ಎಂಟ್ರಿ ಆಗಿದ್ದಾರೆ ಅಂತ ಅರ್ಥ. ಸೊ ಅಲ್ಲಿಂದ ನಮಗೆ ವೇಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಆ ಒಂದು ರೀಸೆಂಟ್ ವಾಲ್ಯೂಮ್ ಟಿಕ್ ಅನ್ನ ಬೀಟ್ ಮಾಡೋವರೆಗೂ ಸಮೇತನು ನಮ್ಮ ಒಂದು ಸಿನಾರಿಯೋ ಹೈಯರ್ ಸೈಡ್ ಅಲ್ಲಿ ಜಸ್ಟ್ ಇದೊಂದು ಕ್ಲಾರಿಫಿಕೇಶನ್ ಮಾತ್ರ ಯೂಸ್ ಮಾಡ್ತೀವಿ ಇದನ್ನ. ಓಕೆನಾ? ಇಲ್ಲಿಂದ 5 ಮಿನಿಟ್ಸ್ಗೆ ಮತ್ತೆ ಶಿಫ್ಟ್ ಆಗೋಣ. 5 ಮಿನಿಟ್ಸ್ ಅಲ್ಲಿ ಏನ್ ಮಾರ್ಕೆಟ್ ಏನ್ ನಮ್ಗೆ ಹೇಳುತ್ತೆ ನೋಡೋಣ, ಚಾರ್ಟ್ ಯಾವ ರೀತಿ ಹೇಳುತ್ತೆ ಅಂತ. ಪ್ರೆಸೆಂಟ್ ಬೇರಿಶ್ ಲೆಕ್ಕದಲ್ಲಿದೆ. ಸೊ ಇಲ್ಲಿ ನೋಡಿ ಕರೆಕ್ಟ್ ಆಗಿದೆ. ಮತ್ತು ಏನಾದ್ರೂ ಬಂದು ಇಲ್ಲಿಗೆ ಡಬಲ್ ಟ್ಯಾಪ್ ಆಯ್ತು ಅಂತಂದ್ರೆ ನಮ್ಮ ಸಿನಾರಿಯೋ ಇಲ್ಲಿಂದ ಅಪ್ ಸೈಡ್ ತಗೊಂತೀವಿ. ಡಬಲ್ ಟ್ಯಾಪ್ ಆಗಿ ನಮಗೆ ಕನ್ಫರ್ಮೇಷನ್ ಏನಾದರೂ ಸಿಕ್ಕರೆ, ಈ ರೀತಿ ಇಲ್ಲಿ ಐತಲ್ಲ, ಇಲ್ಲಿ ಎಂಗಲ್ಫಿಂಗ್ ಸಿಕ್ಕಿದೆಯಲ್ಲ, ಈ ರೀತಿ ಏನಾದರೂ ಇಲ್ಲಿಂದ ನಮಗೆ ಸಿಕ್ಕಾಗ ಬುಲ್ಲಿಶ್, ಅಥವಾ ಈ ಕೆಳಗೆ ಏನಾದರೂ ಕ್ಲೋಸ್ ಆಯ್ತು ಅಂತಂದ್ರೆ, ಈ ರೀಸೆಂಟ್ ಏನು ಸ್ವಿಂಗ್ ಏನಿದೆಯಲ್ಲ ಇದಕ್ಕಿಂತ ಕೆಳಗಡೆ ಏನಾದರೂ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ ವಿ ಹ್ಯಾವ್ ಟು ವೇಟ್ ಅಗೇನ್ ರಿಟೆಸ್ಟ್ ಟು ದಿಸ್ ಲೈನ್ ಓನ್ಲಿ. ಇಲ್ಲಿಗೇನಾದರೂ ರೀಟೆಸ್ಟ್ ಮತ್ತೆ ಆಯ್ತು ಅಂತಂದ್ರೆ ಇಲ್ಲಿ ಕನ್ಫರ್ಮೇಷನ್ ನಮ್ಗೆ ಬೇರಿಶ್ ಎಂಗಲ್ಫಿಂಗ್ ಆರ್ ಹ್ಯಾಮರ್ ಅಥವಾ ಬೇರೆ ಏನಾದರೂ ಕನ್ಫರ್ಮೇಷನ್ ಸಿಕ್ತು ಅಂದ್ರೆ ನಮ್ಮ ಒಂದು ಸಿನಾರಿಯೋ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರುತ್ತೆ, ಇಲ್ಲಿವರೆಗೂ ರಿಟೆಸ್ಟ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್. ಬಟ್ ಇಲ್ಲಿ ಸ್ಮಾಲ್ ನೋಡಿ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ, ಬಟ್ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಯಾವತ್ತು ಕನ್ಫರ್ಮೇಷನ್, ನಿನ್ನೆ ನೋಡಿ ಯಾವ ರೀತಿ ಮಾರ್ಕೆಟ್ ಉಲ್ಟಾ ಆಯ್ತು ಹಂಗಾಗ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ವೇಟ್. ಎಲ್ಲಾ ಟೈಮ್ ಫ್ರೇಮ್ ಅನ್ನ ಅನಾಲಿಸಿಸ್ ಮಾಡ್ಬೇಕಾಗತ್ತೆ, ಬರೀ ಬ್ಲೈಂಡ್ ಆಗಿ ಟ್ರೇಡ್ ತಗೊಳ್ಳೋದಷ್ಟೇ ಅಲ್ಲ. ನಿನ್ನೆ ನನಗೆ ಎಂತ ಇದನ್ನ ಕಲ್ತಿದ್ದೀನಿ ಅಂತಂದ್ರೆ ಪಾಠನ, ನಿಜವಾಗ್ಲೂ ನೈಟ್ ನಂಗೆ ಸರಿಯಾಗಿ ನಿದ್ದೆನೆ ಬಂದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆ 11 ಗಂಟೆಗೆ ಇದ್ದೀನಿ ನಾನು, ಬ್ಲೈಂಡ್ ಆಗಿ ತಗೊಂಡ್ಬಿಟ್ನಲ್ಲ ಅಂತ. ಬಟ್ ಅನಾಲಿಸಿಸ್ ಮಾಡಿ ನಮ್ಗೆ ಉಲ್ಟಾ ಹೊಡೆದ್ರೆ ಏನ್ ತೊಂದರೆ ಇರಲ್ಲ. ಬಟ್ ಈ ರೀತಿ ಎಲ್ಲ ಅನಾಲಿಸಿಸ್ ಮಾಡದೆ ಬ್ಲೈಂಡ್ ಆಗಿ ತಗೊಂಡು ಅದು ಲೈವ್ ಅಲ್ಲಿ ಆ ರೀತಿ ನಿನ್ನೆ ನಿಜವಾಗ್ಲೂ ತುಂಬಾ ಬೇಜಾರ್ ಅಂತ ಅನ್ಸಿತ್ತು ನನಗೆ. ಕಾರ್ತಿಕ್ TM, ಹಾಯ್ ಬ್ರೋ, ಹಾಯ್. ಓಕೆನಾ? ಇಲ್ಲಿ ನಮ್ಗೆ ಇನ್ನೊಂದು ಸಿನಾರಿಯೋ ಏನಂತಂದ್ರೆ, ಅಟ್ ಪ್ರೆಸೆಂಟ್ ನಿಮಗೆ ಸಣ್ಣ ಪುಟ್ಟ ಮ್ಯಾಟ್ರ್ಗಳು ಇವೆಲ್ಲ ಈಗೀಗ ಇವನ್ನೆಲ್ಲ ಸ್ಟಾರ್ಟಿಂಗ್ ಇದು ಐಡೆಂಟಿಫೈ ಮಾಡೋಕೆ ಆಗಲ್ಲ, ಒಂದು ಸ್ವಲ್ಪ ಕಲಿಬೇಕಾಗುತ್ತೆ ಎಲ್ಲದನ್ನು. ಸೊ ಈಗ 5 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಏನು ಬಂದಿದೀವಲ್ಲ, ನೀವು ಹೇಳಿದ್ನಲ್ಲ ಇಲ್ಲಿಂದ ಮೇಲ್ಗಡೆ ಕ್ಲೋಸ್ ಆಗ್ಬೇಕು ನಮಗೆ ಅಂತೇಳಿ ಹೇಳಿದ್ದೀನಿ ನಿಮಗೆ ಆಲ್ರೆಡಿ. ಇಲ್ಲಿಂದ ಮೇಲ್ಗಡೆ ಕ್ಲೋಸ್ ಆಯ್ತು ಅಂದ್ರೆ ನಾವು ಎಂಟ್ರಿ ಆಗ್ತೀವಿ, ಇಲ್ಲಿ ಸ್ಟಾಪ್ ಲಾಸ್ ಅನ್ನು ಇಡ್ತೀವಿ. ನೆಕ್ಸ್ಟ್ ಮಾರ್ಕೆಟ್ ನಾವು ಇಲ್ಲಿವರೆಗೂ ಟಾರ್ಗೆಟ್ನ ಇಡ್ತೀವಿ 1:2ಗೆ. ಓಕೆನಾ? ಬುಲ್ಲಿಶ್ ಲೆವೆಲ್ ಅಲ್ಲೇ 4 ಅವರಲ್ಲೂ ಬುಲ್ಲಿಶ್ ಇದೆ, 1 ಅವರಲ್ಲೂ ಬುಲ್ಲಿಶ್ ಇದೆ. 15 ಮಿನಿಟ್ಸ್ ಅಲ್ಲಿ ಮಾತ್ರ ರೀಟೆಸ್ಟ್ಗೆ ಬರ್ತಕ್ಕಂಥ ಸಿನಾರಿಯೋಸ್ ನಾವು ನೋಡಿದ್ವಿ. ರೀಟೆಸ್ಟಿಗೂ ತಗೊಂಡಿದೆ ಆಲ್ರೆಡಿ, ರೀಟೆಸ್ಟ್ ಮುಗ್ದಿದೆ 15 ಮಿನಿಟ್ಸ್ ಅಲ್ಲಿ, ರೀಟೆಸ್ಟ್ ಕೂಡ ಮುಗ್ದಿದೆ. ಬಟ್ ನಾವು ವೇಟ್ ಮಾಡ್ಬೇಕಾಗಿರೋದು 5 ಮಿನಿಟ್ಸಿಗೆ, ನಮ್ಮ ಕನ್ಫರ್ಮೇಷನ್ಗೆ 5 ಮಿನಿಟ್ಸ್ ಅಲ್ಲಿ ವೇಟ್ ಮಾಡ್ಬೇಕು. ಅರ್ಥ ಆಯ್ತಾ?
ತಗೊಂಡಿದೆ. ಇಲ್ಲಿಂದ ರೀಟೆಸ್ಟ್ ಆಗ್ಬೇಕು ನಮಗೆ, ರೀಟೆಸ್ಟ್ ಇಲ್ಲಿಗೂ ತಗೊಂಡಿದೆ. ಸೊ ನಾವು ಇಲ್ಲಿನೂ ಕೂಡ ಅಷ್ಟೇ ಸ್ಮಾಲರ್ ಟೈಮ್ ಫ್ರೇಮಲ್ಲೂ ಚಿಕ್ಕದಾಗಿ ನಾವು ಫಿಬ್ನ ಹಾಕೊಂತೀವಿ. ಇಲ್ಲೂ ಸಮೇತನೂ ಅಷ್ಟೇ ಚಿಕ್ಕದಾಗಿ ಫಿಬ್ನ ನಾವು ವಿಕ್ಕಿಗಾದ್ರೂ ಹಾಕೋಬಹುದು, ಬಟ್ ಇಲ್ಲಿ ಕನ್ಫರ್ಮೇಷನ್ ಎರಡು ಸೈಡ್ ತಗೋಬೇಕಾಗತ್ತೆ. ಫಸ್ಟ್ ವಿಕ್ಕಿಂದ ಹಾಕೋಣ, ವಿಕ್ಕಿಂದ ವಿಕ್ಕಿಗೆ ತೊಗೊಂಡ್ರೆ ಆಲ್ರೆಡಿ ರೀಟೆಸ್ಟ್ 0.5 ಲೆವೆಲಿಗೆ ಬಂದಿದೆ, ಅರ್ಥ ಆಯ್ತಾ. ಆಮೇಲೆ ಬಾಡಿಗೆ ತೊಗೊಂಡ್ವಿ ಅಂತಂದ್ರೆ 0.6 ಲೆವೆಲ್ ಇದೆ. ಓಕೆ, ರೀಟೆಸ್ಟ್ ಆಗಿದೆ ಅನ್ನೋ ಒಂದು ಸಿನಾರಿಯೋ ಇಲ್ಲಿದೆ, ಬಟ್ ಕ್ಯಾಂಡಲ್ ಕ್ಲೋಸ್ ಆಗೋವಂಥದ್ದೇ ಇಂಪಾರ್ಟೆಂಟು. ಬಟ್ ಇವೆಲ್ಲ ಒಂದು ಪ್ರಾಬಬಿಲಿಟಿಗೋಸ್ಕರ ಮಾತ್ರ ಯೂಸ್ ಮಾಡ್ತೀವಿ. ಸೊ ಕನ್ಫರ್ಮೇಷನ್ನ ನಾವು ತಗೊಳ್ಳೇಬೇಕಾಗತ್ತೆ. ಚಿಕ್ಕದಾಗಿ ಈ ಫಿಬ್ಬಿಗೆ ಏನಿದೆಯಲ್ಲ ಆಲ್ರೆಡಿ ಇಲ್ಲಿ ರೀಟೆಸ್ಟನ್ನು ಮಾಡಿದೆ, ಹೌದ್ರಾ, ರೀಟೆಸ್ಟ್ ಮಾಡಿದೆ. ಬಟ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗ್ತಕ್ಕಂಥದ್ದು ಸಿನಾರಿಯೋನ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಬಟ್ ವಿಕ್ಸ್ ಜಾಸ್ತಿ ಬರ್ತಾ ಇದಾವೆ, ಸೊ ವಿ ಹ್ಯಾವ್ ಟು ವೇಟ್ ರೈಟ್ ನಾವು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹಾಗೇನೆ ಇಲ್ಲೇನು ಈ ಲೆವೆಲ್ಗೆ ಕರೆಕ್ಟಾಗಿ 0.5 ಝೋನ್ ಏನಿದೆಯಲ್ಲ, ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ನೆಕ್ಸ್ಟು ಚಿಕ್ಕದಾಗಿ ಮತ್ತು ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಂತೀವಿ. ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಂಡು ಯೂಸ್ ಮಾಡೋಣ. ವಾಲ್ಯೂಮ್ ಪ್ರೊಫೈಲ್ ಏನು ಹೇಳುತ್ತೆ ನೋಡೋಣ. ಸೊ ಮೇಲ್ಗಡೆ, ಸೊ ಹಂಗಾಗಿ ನಾನು ಅವಾಗಲೇ ಹೇಳಿದ್ನಲ್ಲ, ಈ ವಾಲ್ಯೂಮ್ ಪ್ರೊಫೈಲ್ ಸಮೇತನು ನಮಗೆ ಈಗ ಒಂದು ರೆಸಿಸ್ಟೆನ್ಸ್ ಟೈಪ್. ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಇದ್ರು, ಇಲ್ಲೆಲ್ಲ ಮಾರಾಕಿದ್ರು, ಅರ್ಥ ಆಯ್ತಾ. ಸೆಲ್ಲರ್ಸ್ ಇಲ್ಲಿ ತನಕ ಪ್ರಾಫಿಟ್ ಬುಕ್ಕಿಂಗ್ ಮಾಡಿ ಇಲ್ಲಿಗೆ ಮಾರಾಕಿದ್ದಾರೆ. ಸೊ ಹಂಗಾಗಿ ಇಲ್ಲಿಗೆ ರೀಟೆಸ್ಟ್ ಬಂದಿದೆ, 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ರೀಟೆಸ್ಟ್ ಬಂದಿದೆ. ಬಟ್ ಅಟ್ ಪ್ರೆಸೆಂಟ್ ಏನಂತಂದ್ರೆ ಈ ವಾಲ್ಯೂಮ್ ಪ್ರೊಫೈಲ್ ಏನಿದೆಯಲ್ಲ, ಇಲ್ಲಿ POC ಏನಿದೆಯಲ್ಲ, ಇದಕ್ಕಿಂತ ಮೇಲೆನೆ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ನಮ್ಮ ಕನ್ಫರ್ಮೇಷನ್ಗೋಸ್ಕರ. ಅಲ್ಲಿವರೆಗೂ ವೇಟ್ ಮಾಡಲೇಬೇಕು, ಅರ್ಥ ಆಯ್ತಾ. ವಾಲ್ಯೂಮ್ ಪ್ರೊಫೈಲ್ ಸಮೇತನು ಹೇಳ್ತಾ ಇದೆ ಕನ್ಫರ್ಮೇಷನ್ಗೆ ವೇಟ್ ಮಾಡಿ ಅಂತ. ಬುಲ್ಲಿಸ್ ಎಲ್ಲ ಇದೆ, ಬಟ್ ಕನ್ಫರ್ಮೇಷನ್ ವೇಟ್ ಮಾಡಿ ಅಂತ, ಬ್ಲೈಂಡ್ ಆಗಿ ತಗೋಬೇಡಿ ಅನ್ನೋ ಲೆಕ್ಕ. ಇದು ಇಂಪಾರ್ಟೆಂಟ್ ಲೆವೆಲ್ಲು ಕೂಡ. ಈಗ ಅಟ್ ಪ್ರೆಸೆಂಟ್ ಇಲ್ಲಿಂದ ಇಲ್ಲಿಗೆ ಡಾಟಾ ಈ 5 ಕ್ಯಾಂಡಲ್ಸ್ ಏನಿದೆಯಲ್ಲ, 1 2 3 4, ಈ ಕ್ಯಾಂಡಲ್ 4 ಕ್ಯಾಂಡಲ್ಸ್ ಏನಿದೆಯಲ್ಲ, ಇದು ಈ ಲೆಕ್ಕದಲ್ಲಿ ಹೇಳ್ತಾ ಇದೆ. ಸೊ ವೇಟ್ ಮಾಡಲೇಬೇಕು ನಾವು, ಇಲ್ಲಿ ಈ ಲೆವೆಲ್ ಕ್ರಾಸ್ ಮಾಡೋವರೆಗೂ ವೇಟ್ ಮಾಡಬೇಕಾಗತ್ತೆ. ರೀಟೆಸ್ಟ್ ಆಗಿದೆ ಆಲ್ರೆಡಿ. ಈ ಝೋನ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದು ಗೋಲ್ಡನ್ ಝೋನ್ಸ್ ಆ್ಯಕ್ಚುಲಿ. 0.5 0.6 ಅದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಆಲ್ರೆಡಿ ಇಲ್ಲಿಗೆ ರೀಟೆಸ್ಟ್ ತೊಗೊಂಡಿದೆ. ಸೊ ಇಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲೂ ಸಮೇತನು ರೀಟೆಸ್ಟ್ ತೊಗೊಂಡಿದೆ. ಇಲ್ಲಿ ಯಾವ ಥರ ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆಯಲ್ಲ, ಇದೇ ರೀತಿನೇ ನಮಗೆ ಬಿಗ್ ಕ್ಯಾಂಡಲ್ ಇಲ್ಲಿ ಫಾರ್ಮೇಷನ್ ಆಗ್ಬೇಕು. ಬಟ್ ಈ ಏನು ರೀಸೆಂಟ್ ಸ್ವಿಂಗ್ ಏನಿದೆಯಲ್ಲ, ಇದು ಸ್ವಿಂಗನ್ನು ಬೀಟ್ ಮಾಡಿದರೆ ಇಲ್ಲಿಂದ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕಪ್ ಸ್ಟ್ರಕ್ಚರ್ ಆದ ಅಂತಂದರೆ ನಮಗೆ ಕರೆಕ್ಟಾಗಿ ಟ್ರೇಡ್ನ ಕ್ಯಾಚ್ ಮಾಡ್ಬೋದು. ಅಟ್ ಪ್ರೆಸೆಂಟ್ ಇಂಡಿಸಿಷನ್ ಕ್ಯಾಂಡಲ್ಸ್ ಇವೆಲ್ಲ ಸಿನಾರಿಯೋಸ್ ಕಮ್ಮಿ ಇದೆ ಅಂತ. ವಿವ್ಯಾಪು ಸಮೇತನು ಅಪ್ ಸೈಡ್ ಎಲ್ಲ ಇದೆ. ಟ್ರೇಡಿಂಗ್ ಸೆಷನ್ಸ್ನ ನಾವು ಫಸ್ಟ್ ಯೂಸ್ ಮಾಡಿಬಿಡೋಣ. ಈಗ ಅದು ಮಾರ್ಕೆಟ್ ಅಲ್ಲಿವರೆಗೂ ಕ್ಲೋಸ್ ಆಗಲಿ, ಕ್ಲೋಸ್ ಆದ ತಕ್ಷಣನೇ ನೆನ್ಪು ಮಾಡಿ, ಕ್ಲೋಸ್ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ಟ್ರೇಡ್ನ ತೊಗೊಳೋಣ. ಅಲ್ಲಿ ಕ್ಯಾಂಡಲ್ ಯಾವ ರೀತಿ ನಮ್ಗೆ ಏನು ಹೇಳುತ್ತೆ ಅನ್ನೋದನ್ನ ನೋಡಿ ತಗೊಂಡ್ರಾಯ್ತು, ಓಕೆನಾ. ಲಂಡನ್ ಸೆಷನ್ನು ಓಪನ್ ಇಲ್ಲಿದೆ, ಲಂಡನ್ ಓಪನ್ನು ಹಾಗೆ ಲಂಡನ್ ಲೋ ಇಲ್ಲಿದೆ. ಓಪನ್ ಆದ ತಕ್ಷಣನೇ ಮಾರ್ಕೆಟ್ ಮತ್ತೆ ರಿಟರ್ನ್ ಆಗಿಲ್ಲ, ಟೋಟಲಿ ಬುಲ್ಲಿಶ್ ಲೆಕ್ಕದಲ್ಲೇ ಇದೆ, ಇಲ್ಲಿವರೆಗೂ ಬಂದೇ ಇಲ್ಲ ಆ್ಯಕ್ಚುಲಿ. ಸೊ ಇದೊಂದು ಲೆವೆಲ್ನ ನಾವು ಮಾರ್ಕ್ ಮಾಡ್ಕೊತೀವಿ. ನಿನ್ನೆ ಕೇಳ್ತಾ ಇದ್ರಿ ನೀವು ಲೆವೆಲ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಾಗಿತ್ತು ಅಂತೇಳಿ, ಮಾರ್ಕ್ ಮಾಡಬೇಕು ಅಂತೇಳಿ ಕೇಳ್ತಿದ್ರಿ. ಇವಾಗ ನೋಡಿ ಅದನ್ನ ಪೂರ್ತಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತೇಳಿ. ಫಸ್ಟು ಲಂಡನ್ ಲೋ ಏನಿದೆಯಲ್ಲ, ಇದನ್ನು ಫಸ್ಟ್ ನಾವು ಮಾರ್ಕ್ ಮಾಡ್ಕೊತೀವಿ, ಲಂಡನ್ ಲೋ. ಆಮೇಲೆ ಏಷ್ಯನ್ ಹೈ ಇಲ್ಲಿದೆ, ಏಷ್ಯನ್ ಹೈ ಮತ್ತು ಲಂಡನ್ ಲೋ ಎರಡು ಈಕ್ವಲ್, ಒಂದು ಹೆಚ್ಚು ಕಮ್ಮಿ $3 ಲೆಕ್ಕನೇ ಅಷ್ಟೇ, ಹೆಚ್ಚು ಕಮ್ಮಿ, ಓಕೆನಾ. ಇದು ಲಂಡನ್ ಲೋ ಲೆಕ್ಕ, ಇದು ಏಷ್ಯನ್ ಲೋ, ಇದು ಏಷ್ಯನ್ ಹೈ, ಅರ್ಥ ಆಯ್ತಾ. ಇವೆಲ್ಲ ಏನು ಕೆಳಗಡೆ ಇದೆ, ನಾವು ಅಲ್ಲಿವರೆಗೂ ಇದರಲ್ಲಿ ಲೈವಲ್ಲಿ ಏನು ಇರಲ್ಲ. ಸೊ ಅದು ನಮ್ಗೆ ಕೆಳಗಡೆ ಲೈನ್ಸ್ ನಮಗೆ ಬೇಕಾಗಲ್ಲ, ಯೂಸ್ ಇಲ್ಲ. ಸೊ ದಟ್ಸ್ ವೈ ನಾವೇನು ಮಾಡ್ತೀವಿ ಅಂತಂದರೆ ಅಟ್ ಪ್ರೆಸೆಂಟು ಇದನ್ನು ಲಂಡನ್ ಲೋನ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಇದು ಲಂಡನ್ ಲೋ ಆಗುತ್ತೆ, ಅರ್ಥ ಆಯ್ತಾ. ಲಂಡನ್ ಲೋ ಆಗಿ ನಮ್ಗೀಗ ಅಟ್ ಪ್ರೆಸೆಂಟು ಇಲ್ಲಿ ಲಂಡನ್ದು ಹೈ ಇದೆ, ಇಲ್ಲಿ ಕ್ಲೋಸ್ ಆಗಿದೆ. ಸೊ ಲಂಡನ್ ಇಲ್ಲಿಗಿದೆ. ಮತ್ತು ನ್ಯೂಯಾರ್ಕ್ ಎಲ್ಲಿಂದ ಓಪನ್ ಆಗಿದೆ ನೋಡಿ, ಕರೆಕ್ಟಾಗಿ ಕ್ಯಾಂಡಲ್ಲು ಇಲ್ಲಿದೆ, ಅರ್ಥ ಆಯ್ತಾ.